ಕ್ರಿಸ್ತ ಜಯಂತಿನ ಯಾವ ರೀತಿ ಆಚರಣೆ ಮಾಡ್ಬೇಕಂದ್ರೆ ಕ್ರಿಸ್ತನ ಒಂದು ತತ್ವಗಳನ್ನ ಆತನ ಮೌಲ್ಯಗಳನ್ನ ಅನೇಕ ಜನರಿಗೆ ಸಾರಬೇಕು. ಅಂದ್ರೆ ಶುಭ ವಾರ್ತೆಯನ್ನ ಹೇಳಬೇಕು. 4, 5, 5, 10 ಜನರಿಗೆ ಯೇಸುವಿನ ಬಗ್ಗೆ ತಿಳಿಸಲ್ಪಟ್ರೆ ಅದೇ ಕ್ರಿಸ್ತ ಹಬ್ಬ ಅಥವಾ ಕ್ರಿಸ್ತ ಜಯಂತಿ. ಸ್ನೇಹಿತರೆ, ಎಷ್ಟೋ ಜನರು ಏನಪ್ಪಾ ಅಂದ್ರೆ ವ್ಯರ್ಥವಾಗಿ ಲಕ್ಷಾಂತರ ರೂಪಾಯಿನ ಹಾಳು ಮಾಡ್ತಾ ಇರ್ತಾರೆ, ಮಜಾ ಮಾಡ್ತಾರೆ. ಅದೇ ಹಣವನ್ನ ಬಡವರಿಗೆ ಅಥವಾ ಅನಾಥ ಆಶ್ರಮದಲ್ಲಿ ಅಥವಾ ಏನೋ ದಿಕ್ಕಿಲ್ಲದವರಿಗೆ ಅಂತವರಿಗೆ ಕೊಟ್ರೆ ಎಷ್ಟೋ ಉಪಕಾರ ಆಗುತ್ತಲ್ಲ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಒಬ್ಬ ಮಗನನ್ನ ಕಳಿಸಿಕೊಟ್ಟನು. ಆತನ ನಂಬುವನು ಒಬ್ಬನು ಕೂಡ ನಾಶವಾಗದೆ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂದು ಆತನ ಕಳಿಸಿಕೊಟ್ಟನಂತ ದೇವರ ವಾಕ್ಯ ಹೇಳ್ತದೆ. ಸ್ನೇಹಿತರೆ, ಆತನ ಬಂದ ಉದ್ದೇಶ ಏನಪ್ಪಾ ಅಂದ್ರೆ ಕೆಟ್ಟು ಹೋದವರನ್ನ, ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತನು ಈ ಲೋಕದ ಮೇಲೆ ಹುಟ್ಟಿದ್ದಾನೆ. ಆತನ ನಂಬಬೇಕಾದ್ರೆ ಜಾತಿ ಧರ್ಮ ಯಾವುದು ಬದಲಾಗಲ್ಲ. ನಿಮ್ಮ ಒಂದು ಪಾಪ ಜೀವಿತವು ಬದಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಿರ. ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಆರೋಗ್ಯದಿಂದ ಬಲದಿಂದ